ಸಂಚಿಕೆ ಶೂನ್ನಲ್ಲಿ ಸಸ್ಪೆನ್ಷನ್ ನಲ್ಲಿರೋ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗೋಕ್ಕೆ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗ್ತಾ ಇರ್ತಾನೆ. ಈ ಕಡೆ ಸೂರ್ಯ ತನ್ನ ಜೊತೆ ಜಗಳ ಆಡಿ ಮಾರ್ಕೆಟ್ ನಲ್ಲಿ ತನ್ನ ಶರ್ಟ್ ಹರಿದಿದ್ನ ನೆನೆಸ್ಕೊಂಡು ಸೂರ್ಯನ ಮೇಲೆ ಕೋಪ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಕನಕ ಇನ್ಸ್ಪೆಕ್ಟರ್ ಅರುಣ್ ಮನೆಗೆ ಬರ್ತಾಳೆ. ಆಗ ಅರುಣ್ ತಾಯಿ, ಬಾರಮ್ಮ ಕನಕ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಶುಕ್ರವಾರ ಹಾಗೂ ವಿಶೇಷ ದಿನಗಳಲ್ಲಿ ಹೂ ತಂದು ಕೊಡ್ತೀನಿ ಅಂತ ಹೇಳಿದ್ದಲ್ವಾ, ಅದಕ್ಕೋಸ್ಕರ ನಿನ್ನನ್ನೇ ಕಾಯ್ತಿದ್ದೆ ಅಂತ ಹೇಳ್ತಿರುವಾಗ, ಹ್ಞೂ ಅಮ್ಮ ತಂದಿದ್ದೀನಿ ಅಂತ ಹೇಳಿ ತನ್ನ ಕೈಯಲ್ಲಿರೋ ಕವರ್ನ ಅರುಣ್ ತಾಯಿಗೆ ಕೊಡ್ತಾಳೆ. ಎಷ್ಟಾಯ್ತಮ್ಮ ಅಂತ ಕೇಳಿದಾಗ, ಪರವಾಗಿಲ್ಲಮ್ಮ, ದುಡ್ಡೇನು ಬೇಡ ಅಂತ ಹೇಳಿದಾಗ, ಹಾಗಲ್ಲಮ್ಮ, ಹೂವನ್ನ ಹಾಗೆಲ್ಲ ತಗೋಬಾರ್ದು ಅಂತ ಹೇಳಿ ಇನ್ಸ್ಪೆಕ್ಟರ್ ಅರುಣ್ನ ಕೂಗ್ತಾಳೆ. ಆಗ ಹೊರಗಡೆ ಬರ್ತಾನೆ ಅರುಣ್. ನೋಡಪ್ಪ, ಕನಕ ಹೂ ತಂದು ಕೊಟ್ಟಿದ್ದಾಳೆ, ದುಡ್ಡು ಕೊಟ್ಬಿಡು ಅಂತ ಹೇಳ್ತಿರುವಾಗ, ಎಷ್ಟಾಯ್ತು ಅಂತ ಕೇಳ್ತಾನೆ ಇನ್ಸ್ಪೆಕ್ಟರ್ ಅರುಣ್. ಆಗ ಕನಕ, ಬೇರೆಯವ್ರಿಗಾದ್ರೆ 50 ರೂಪಾಯಿ ಮೊಳ, ನಿಮಗೆ 3 ಮೊಳ ತಂದು ಕೊಟ್ಟಿದ್ದೀನಿ, 40 ರೂಪಾಯಿ ಮೊಳದಂಗೆ 120 ರೂಪಾಯಿ ಕೊಡಿ ಅಂತ ಹೇಳ್ತಿರುವಾಗ, ನಮ್ಗೆ ಕನ್ಸೆಷನ್ ಫುಲ್ ಪೇಮೆಂಟೇ ಮಾಡ್ತೀನಿ ಅಂತ ಹೇಳಿ ದುಡ್ಡು ಕೊಡ್ತಾನೆ. ಆಗ ಅರುಣ್ ತಾಯಿ, ನೋಡಪ್ಪ, ಬಟ್ಟೆ ಒಗೆಯಕ್ಕೆ ಹಾಕ್ತಿದ್ದೀನಿ, ನಿಮ್ದು ಯಾವ್ದಾದ್ರು ಬಟ್ಟೆ ಇದೆಯಾ ಅಂತ ಕೇಳಿದಾಗ, ಕಬೋರ್ಡ್ ಪಕ್ಕದಲ್ಲಿ ಒಂದು ಜೊತೆ ಇದೆ, ಆದರೆ ಹಂಗರಲ್ಲಿರೋದು ಬೇಡ, ಅಲ್ಲೇ ಇರಲಿ ಅಂತ ಹೇಳ್ತಿರುವಾಗ, ಇನ್ನೂ ಎಷ್ಟು ದಿನ ಅಪ್ಪ ಅದನ್ನೇ ನೆನೆಸ್ಕೊಳ್ತಾ ಕೊಡ್ತೀಯಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಅರುಣ್ ತಾಯಿ ಕೇಳ್ತಾಳೆ. ಆಗ ಕನಕಗೆ ಅನುಮಾನ ಮೂಡುತ್ತೆ. ಯಾಕಮ್ಮ, ಏನಾಯ್ತು ಅಂತ ಕೇಳಿದಾಗ, ಯಾವಾಗಲೂ ಒಬ್ಬ ರೌಡಿ ಸಿಕ್ಕಿ ರೋಡಲ್ಲಿ ಇವನ ಜೊತೆ ಜಗಳ ಆಡ್ತಿದ್ನಲ್ಲ, ಆ ರೌಡಿ ಮೊನ್ನೆ ಸಿಕ್ಕಿ ಇವನ್ ಶರ್ಟ್ನ ಹರಿದಾಕಿ ಕಳಿಸಿದಾನೆ ಅಂತ ಹೇಳ್ತಿರುವಾಗ ಕನಕಗೆ ಕೋಪ ಬರುತ್ತೆ. ಏನ್ ಸರ್, ನೀವು ಇನ್ಸ್ಪೆಕ್ಟರ್ ಅಲ್ವಾ, ಆ ರೌಡಿಗೆ ಹೊಡೆದು ಜೈಲಿಗೆ ಹಾಕ್ಬೇಕಿತ್ತು ಅಂತ ಹೇಳ್ತಿರುವಾಗ, ಇಲ್ಲ ಕನಕ ಅವರೇ, ನಾನು ಸಸ್ಪೆನ್ಷನ್ ಇದ್ದೆ, ಇವಾಗ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದ್ದೀನಿ, ಯೂನಿಫಾರ್ಮ್ ಹಾಕೊಂಡಿದ್ದೀನಿ, ಈಗ ಅವನ್ನ ಬಿಡೋ ಮಾತೇ ಇಲ್ಲ ಅಂತ ಸೂರ್ಯನ ನೆನ್ಸ್ಕೊಂಡು ಮಾತಾಡ್ತಿರ್ತಾನೆ. ಆಗ ಅರುಣ್ ತಾಯಿ, ಬಾರಪ್ಪ, ಟೈಮ್ ಆಯ್ತು, ಟಿಫನ್ ತಿನ್ನು ಅಂತ ಹೇಳ್ತಾರೆ. ಹಾಗೆ ಕನಕಗೂ ಹೇಳ್ತಾರೆ. ಆಗ ಕನಕ, ಇಲ್ಲಮ್ಮ, ನನ್ನ ಟಿಫನ್ ಆಗಿದೆ, ನಾನು ಹಾಸ್ಪಿಟ್ಲಿಗೆ ಹೊರಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆಗ ಶಾಂತಿ, ಸಾಕು ಒಂದು 10 ನಿಮಿಷ ರೆಸ್ಟ್ ಮಾಡಿ ಅಂತ ಹೇಳ್ತಿದ್ರು ವಿಶಾಲಾಕ್ಷಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ಆಗ ಶಾಂತಿ, ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಆದ್ರೆ ಒಂದ್ 4 ಸ್ಟೆಪ್ ತಪ್ಪಾಗಿ ಹಾಕ್ಬಿಟ್ರಿ ಅಂತ ಹೇಳಿದಾಗ, ನೋಡ್ಬಿಟ್ರಾ ಅಂತ ಕೇಳ್ತಾಳೆ ವಿಶಾಲಾಕ್ಷಿ. ಮಿಂಚಿನ ಓಟ ಕೇಳಿದಿರಾ ಅಂತ ಶಾಂತಿ ಕೇಳಿದಾಗ, ಓ ಪಿಕ್ಚರಾ ಅಂತ ಹೇಳ್ತಾಳೆ. ಅದೇ ರೀತಿ ಮಿಂಚಿನ ನೋಟ ನಂದು, ದಶ ದಿಕ್ಕುಗಳಿಗೂ ಕಣ್ಣಿಡೋಕೆ ದಶಮಿ ದಿನನೇ ಹುಟ್ಟಿದೀನಿ ಅಂತ ಹೇಳ್ತಿರ್ತಾಳೆ ಶಾಂತಿ. ಹಾಗೆ ಸ್ಟೂಡೆಂಟ್ಸ್, ನಾನು ಹಾಗೂ ವಿಶಾಲಾಕ್ಷಿ ಅವರು ಡ್ಯಾನ್ಸ್ ಹೇಳ್ಕೊಡ್ತೀವಿ, ನೀವು ಅದನ್ನ ನೋಡಿ ಕಲೀರಿ ಅಂತ ಹೇಳ್ತಿರುವಾಗ ವಿಶಾಲಾಕ್ಷಿ, ಟೀಚರ್, ನಾನು ಅಲ್ಲಿವರೆಗೂ ಎಲ್ರಿಗೂ ಟೀ ಮಾಡ್ಕೊಂಬರ್ಲಾ ಅಂತ ಕೇಳ್ತಾಳೆ. ಟೀನಾ? ಬೇಡಪ್ಪ ಬೇಡ, ನಾನು ಡಯಟ್ ಮಾಡ್ತಾ ಇದ್ದೀನಿ, ಆ ಹೂ ಕಟ್ಟೋಳ್ಗೆ ಹೇಳಿದ್ದೀನಿ ಡಯಟ್ ಟೈಮ್ಸ್ ಎಲ್ಲ ಮಾಡ್ಕೊಂಬರ್ತಾಳೆ ಅಂತ ಹೇಳ್ತಿರುವಾಗ, ಹೂ ಕಟ್ಟೋಳ ಯಾರು ಅಂತ ಕೇಳ್ತಾಳೆ ವಿಶಾಲಾಕ್ಷಿ. ಅದೇ ನಮ್ಮ ಮನೆಗೆ ಸೊಸೆ ಅಂತ ಒಕ್ಕರ್ಸ್ಕೊಂಡಿದ್ದಾಳಲ್ಲ, ಆ ಮೀನಾ ಅಂತ ಹೇಳಿ ತುಂಬಾ ಕೇವಲವಾಗಿ ಮಾತಾಡ್ತಿರ್ತಾಳೆ. ಆಗ ವಿಶಾಲಾಕ್ಷಿ, ಓಹೋ, ಅವಳು ಬಡವಳು ಅಂತ ಹೇಳಿ ನಿಮ್ಗೆ ಸೊಸೆ ಅಂತ ಒಪ್ಕೊಳಕ್ ಆಗ್ತಿಲ್ವಾ ಅಂತ ಕೇಳಿದಾಗ, ಈ ಮಾತನ್ನ ಕಸ್ತೂರಿ ಏನಾದ್ರು ಹೇಳಿದ್ರೆ ಬರೆ ಹಾಕ್ಬಿಡ್ತಿದ್ದೆ ನಾಲ್ಗೆ ಮೇಲೆ, ನಿಮಗಲ್ಲ ಬಿಡಿ, ನನ್ಗೆ ಅವಳು ಬಡವಳಾಗಿದ್ದು ಪರವಾಗಿಲ್ಲ, ಆದ್ರೆ ಅವಳ ನಾಲ್ಗೆ ಈ ಹಲಸಿನ ಹಣ್ಣಿನಕಿನ ಒರಟು, ಅವಳ ಮಾತು ಈ ಚಾಕುಕಿನ ಶಾರ್ಪು. ಅಲ್ಲ, 2001ರಲ್ಲಿ ಹುಟ್ಟಿದಾಳೆ ಅವಳು, ಈ 1980 ಹುಟ್ಟಿರೋ ನನಗೆ ಮರ್ಯಾದೆನೆ ಕೊಡಲ್ಲ ಅಂತ ಹೇಳ್ತಿರ್ತಾಳೆ ಶಾಂತಿ. ಓಹೋ, ಬಾಯಿ ಮುಂದ ಅಂತ ಕೇಳ್ತಾಳೆ ವಿಶಾಲಾಕ್ಷಿ. ಬಾಯಿ ಮುಂದ ಅಂತ ಕೇಳ್ತೀರಾ, ಕಿಲೋಮೀಟರ್ ಗಟ್ಲೆ ಉದ್ದ ಮುಂದೆ ಅಂತ ಹೇಳಿ ಮೀನಾ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಹಾಗೆ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾ, ನೋಡಿ ಸ್ಟೂಡೆಂಟ್ಸ್, ನಾನು ವಿಶಾಲಾಕ್ಷಿ ಅವರು ಡ್ಯಾನ್ಸ್ ಹೇಳ್ಕೊಡ್ತೀನಿ, ನೀವು ಅದನ್ನ ನೋಡಿ ಕಲೀರಿ ಅಂತ ಹೇಳಿ ಮ್ಯೂಸಿಕ್ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಇಬ್ರು. ಅದನ್ನ ನೋಡಿ ಸ್ಟೂಡೆಂಟ್ಸ್ ಎಲ್ಲ ಚಪ್ಪಾಳೆ ತಟ್ತಾರೆ. ಹಾಗೆ ಶಾಂತಿ ಡ್ಯಾನ್ಸ್ ಬಗ್ಗೆ ಹೊಗಳಿ ಮಾತಾಡ್ತಾ ಇರ್ತಾರೆ. ಆಗ ಶಾಂತಿ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳಿ ಎಲ್ಲ ಸ್ಟೂಡೆಂಟ್ಸ್ನು ಹೊರಗಡೆ ಕಳಿಸ್ತಾಳೆ. ಹಾಗೆ ವಿಶಾಲಾಕ್ಷಿನ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಈ ಕಡೆ ಮೀನಾ ಶಾಂತಿ ಡಯಟ್ ಮಾಡ್ತಿರೋದ್ರಿಂದ ಶಾಂತಿಗೆ ಬೇಕಾದಂತ ಡಯಟ್ ಊಟನ ತಯಾರು ಮಾಡ್ಕೊಂಡು ಮನೆಯಿಂದ ಕಸ್ತೂರಿ ಮನೆಗೆ ತಗೊಂಡ್ ಬರ್ತಾಳೆ. ಈ ಕಡೆ ಶಾಂತಿ ಹಾಗೂ ವಿಶಾಲಾಕ್ಷಿ ಮಾತಾಡ್ತಾ ಗಾರ್ಡನ್ ಇಂದ ಬರ್ತಾ ಇರ್ತಾರೆ. ಶಾಂತಿ ಜೊತೆಗೆ ವಿಶಾಲಾಕ್ಷಿನ ನೋಡಿದಂತ ಮೀನಾಗೆ ಶಾಕ್ ಆಗುತ್ತೆ. ಆಗ ಶಾಂತಿ, ಯಾಕೆ ಆ ರೀತಿ ನೋಡ್ತಾ ಇದೆಯಾ, ಇವ್ರು ನನ್ನ ಸ್ಟೂಡೆಂಟ್ಸು ಅಂತ ಹೇಳಿದಾಗ, ಸ್ಟೂಡೆಂಟಾ ಅಂತ ಕೇಳ್ತಾಳೆ ಮೀನಾ. ಆಗ ವಿಶಾಲಾಕ್ಷಿ, ಇವಳಿಗೆ ನನ್ನ ಪರಿಚಯ ತುಂಬಾ ಚೆನ್ನಾಗೇ ಇದೆ ಬಿಡಿ ಟೀಚರ್ ಅಂತ ಹೇಳ್ತಾಳೆ. ಮೀನಾ, ಅಷ್ಟೇ ಅಲ್ಲ, ನನ್ನ ಪರಿಚಯ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಹೇಳಿ ಅಂತ ಹೇಳ್ತಿರುವಾಗ, ಓಹೋ, ಹೂ ಕಟ್ಟೋಳು, ಹೂ ಮಾರೋಳು ಎಲ್ಲರಿಗೂ ಪರಿಚಯ ಇರುತ್ತೆ ಬಿಡಿ ಅಂತ ಹೇಳ್ತಾಳೆ ವಿಶಾಲಾಕ್ಷಿ. ಬರೀ ಅಷ್ಟೇ ಅಲ್ಲ, ನಾನು ನಿಮ್ಮ ಟೀಚರ್ ಸೊಸೆ ಅಂತ ಹೇಳ್ತಾಳೆ. ಸೊಸೆನೋ ಸಸಿನೋ ಚೆನ್ನಾಗೆ ಚಿಗುರ್ತಾ ಇದೆಯಾ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಆಗ ಶಾಂತಿ ಕೋಪದಿಂದ, ನಿನ್ಗೇನೆ ದೊಡ್ಡೋರು ಚಿಕ್ಕೋರು ಅನ್ನೋದು ಸ್ವಲ್ಪನೂ ಮರ್ಯಾದೆ ಇಲ್ಲ, ಊರುದ್ದಕ್ಕೆ ಮಾತಾಡ್ತೀಯಲ್ಲ ಮೂಸುಂಡಿ ಅಂತ ಮೀನಾಗೆ ಬೈತಾ ಇರ್ತಾಳೆ. ಆಗ ವಿಶಾಲಾಕ್ಷಿ, ಮಾತಾಡ್ಲಿ ಬಿಡಿ, ಅವಳದ್ದು ಅದೇ ಕ್ಯಾರೆಕ್ಟರು, ನೋಡಮ್ಮ, ಫೀಲ್ಡ್ ಅಲ್ಲಿರುವಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳ್ತಾಳೆ. ಆಗ ಮೀನಾ, ವಿಶಾಲಾಕ್ಷಿ ಅವರೇ, ತಗ್ಗಿ ಬಗ್ಗಿ ನಡೆಯೋಕೆ ನಾನಿರೋದು ಕೊಕ್ಕು ಫೀಲ್ಡ್ ಅಲ್ಲ,
ಲಗೋರಿ ಫೀಲ್ಡ್ ಅಲ್ಲಿ ಓಡೋಗೋಕಿನ ಓಡಿಸ್ಕೊಂಡು ಹೋಗೋದೇ ಹೆಚ್ಚು ಅಂತ ಹೇಳ್ತಾಳೆ ಮೀನಾ. ಆಗ ವಿಶಾಲಾಕ್ಷಿ, ನೋಡಿದ್ರ ನಿಮ್ ಸೊಸೆನ ಟೀಚರ್, ನೀವ್ ಎದುರಿಗೆ ಇದ್ರು ಮಾತು ಮುಗಿಲೆತ್ತರಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಿರುವಾಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ಆಗ ಶಾಂತಿ, ನೋಡ್ತಾನೆ ಇದೀನಿ ಏನೇ ನಿಂದು ಅಂತ ಮೀನಾಗೆ ಬೈತಾ ಇರ್ತಾಳೆ. ನೋಡಿ ಅತ್ತೆ, ನಾನು ಯಾವ್ದನ್ನು ಶುರು ಮಾಡಿಲ್ಲ, ಯಾರು ಹೇಗ್ ನೋಡ್ಕೋತಾರೋ ನಾನು ಅವ್ರ ಜೊತೆ ಹಾಗೆ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಆಗ ಮೀನಾ, ಹೌದು ನಮ್ಮ ಮಾವ ಒಂದ್ ಮಾತು ಹೇಳ್ತಾ ಇರ್ತಾರೆ, ಯದ್ಭಾವಂ ತದ್ಭವತಿ, ನಾವ್ ಯಾರ ಜೊತೆ ಹೇಗ್ ನೋಡ್ಕೋತೀವೋ ನಮ್ಗೆ ಅವರು ಹಾಗೆ ಕಾಣಿಸ್ತಾರೆ ಅಂತ ಹೇಳ್ತಿರುವಾಗ ಮನ್ಸಲ್ಲಿ ನೀವು ನನ್ನನ್ನ ಯಾವ ರೀತಿ ನೋಡ್ತಿರೋ ನಾನ್ ನಿಮ್ಗೆ ಹಾಗೆ ಕಾಣಿಸ್ತೀನಿ ಅಂತ ಹೇಳ್ತಾಳೆ. ನಾನು ನಿನ್ನನ್ನ ರಾಕ್ಷಸಿ ರೀತಿಯಲ್ಲಿ ನೋಡ್ತೀನಿ ಅಂತ ವಿಶಾಲಾಕ್ಷಿ ಹೇಳಿದಾಗ, ಹಾಗಿದ್ರೆ ನಾನು ನಿಮ್ ಪಾಲಿಗೆ ರಾಕ್ಷಸಿನೇ ಆಗ್ತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ವಿಶಾಲಾಕ್ಷಿಗೆ ತುಂಬಾ ಕೋಪ ಬರುತ್ತೆ. ಆಗ ವಿಶಾಲಾಕ್ಷಿ ಅಂತ ಹೇಳಿ ಜೋರಾಗಿ ಕಿರಿಸ್ತಾ ಕೈ ಮುಂದೆ ಮಾಡಿ ಮೀನಾಗೆ ಕೈ ತೋರಿಸ್ತಾಳೆ. ಆಗ ಮೀನಾ ಅದಕ್ಕಿಂತ ಜೋರ್ ವಾಯ್ಸ್ ಅಲ್ಲಿ ಮಾತಾಡಿ ವಿಶಾಲಾಕ್ಷಿ ಎದುರು ಕೈ ಮಾಡಿ ನಿಂತ್ಕೋತಾಳೆ. ಅವರಿಬ್ಬರನ್ನ ನೋಡಿ ಶಾಂತಿಗೆ ಆಶ್ಚರ್ಯ ಆಗುತ್ತೆ. ಆಗ ಶಾಂತಿ, ಏನೇ ನೀನು ಬಿಟ್ರೆ ರೌಡಿಸಮ್ಮೆ ಮಾಡ್ಬಿಡ್ತೀಯ, ಇದನ್ನೇ ಕಲ್ಸಿದಾರ ನಿಮ್ಮಪ್ಪ ನಿನ್ಗೆ ಅಂತ ಹೇಳಿ ಬೈತಾ ಇರ್ತಾಳೆ. ಇದನ್ನೇ ಅಲ್ಲ ಅತ್ತೆ, ಇದನ್ನೂ ಕಲ್ಸಿದ್ದಾರೆ, ನನ್ಗೆ ನಾಯಿಗೆ ಬಿಸ್ಕಿಟ್ ಹಾಕೋಕ್ಕೂ ಗೊತ್ತು, ಹೋರಿಗೆ ಮೂಗ್ದಾರ ಹಾಕೋಕ್ಕೂ ಗೊತ್ತು ಅಂತ ಹೇಳ್ತಾಳೆ. ಅದನ್ನ ಕೇಳಿ ವಿಶಾಲಾಕ್ಷಿಗೆ ಕೋಪ ಬರುತ್ತೆ. ಯಾವಳೆ ಹೋರಿ ಅಂತ ಕೇಳ್ತಾಳೆ. ಹೋರಿ ಬೇಡ, ನಾಯಿ ಅಂತ ಅನ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಆಗ ವಿಶಾಲಾಕ್ಷಿ, ಬೇಡ ಬೇಡ, ನನ್ನನ್ನ ಕೆಣಕ್ತಾ ಇದೆಯಾ, ನನ್ನ ಮನಸ್ಸು ವಿಶಾಲವಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನಿನ್ನೂ ಬದುಕಿದೀಯಾ ಅಂತ ಹೇಳ್ತಿರ್ತಾಳೆ. ಆಗ ಮೀನಾ, ವಿಶಾಲವಾಗಿರುವುದು ನಿಮ್ ಮನಸ್ಸಲ್ಲ ವಿಶಾಲಾಕ್ಷಿ ಅವರೇ, ಭೂಮಿ ಎಲ್ರಿಗೂ ಬದುಕೋಕೆ ಅವಕಾಶ ಮಾಡ್ಕೊಡುತ್ತೆ. ಗುದ್ಲಿ ತಗೊಂಡಾಗಿದ್ರು ಬಿರ್ಕ್ ಬಿಡದೆ ಇರೋ ಭೂಮಿ ಬೀಜ ಮೊಳಕೆ ಹೊಡೆಯುತ್ತೆ ಅಂದಾಗ ದಾರಿ ಮಾಡ್ಕೊಡುತ್ತೆ. ನೀವೊಬ್ರೇ ಬೆಳಿಬೇಕು, ನೀವೊಬ್ರೇ ಬದುಕಬೇಕು ಅನ್ನೋದು ಯಾವ ಸೀಮೆ ನ್ಯಾಯ ರೀ ಅಂತ ಹೇಳಿ ವಿಶಾಲಾಕ್ಷಿಗೆ ಪ್ರಶ್ನೆ ಮಾಡ್ತಾಳೆ. ಅಲ್ಲ ರೀ, ನಿಮ್ಗೆ ಮಾರ್ಕೆಟ್ ಬೇಕು, ಕಾಂಪಿಟೇಷನ್ ಬೇಡವಾ? ಓಡೋ ಕಾಂಪಿಟೇಷನ್ ಅಲ್ಲಿ ಇದ್ದಾಗ ಅಕ್ಕಪಕ್ಕದಲ್ಲಿ ಸ್ಪರ್ಧಿಗಳನ್ನ ಇಟ್ಕೊಳೋದ್ ಕಲೀರಿ, ಇಲ್ಲ ಅಂದ್ರೆ ಆಟಕ್ಕೆ ಮಜಾನೇ ಬರಲ್ಲ ಅಂತ ಹೇಳಿ ವಿಶಾಲಾಕ್ಷಿಗೆ ವಾರ್ನ್ ಮಾಡ್ತಾ ಇರ್ತಾಳೆ. ಆಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ಏನೇ ನೀನು ವಯಸ್ಸಿನಲ್ಲಿ ಅನುಭವದಲ್ಲಿ ಊರ್ಗಾತ್ರ ಇರೋ ಇವ್ರನ್ನ ನೀನು ಸೈಡ್ ಪಾತ್ರ ಮಾಡ್ಬಿಟ್ಟಿಯಲ್ಲಿ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ. ಅಲ್ಲ ಅತ್ತೆ, ಊರ್ಗಾತ್ರನ ಸೈಡ್ ಪಾತ್ರ ಮಾಡಿದೆ ಅಂದ್ರೆ ಈ ಪಾತ್ರ ಅವ್ರ ಕಣ್ಣಲ್ಲಿ ಪ್ರಮುಖವಾದ ಪಾತ್ರನೇ ಅತ್ತೆ. ಮರ್ಯಾದೆ ಕೊಡೋದು ಅವ್ರ ದೇಹ ಗಾತ್ರ ವಯಸ್ಸು ನೋಡಿ ಅಲ್ಲ, ಅವ್ರ ಗುಣ ಸ್ವಭಾವಕ್ಕೆ ಅಂತ ಹೇಳಿ ವಿಶಾಲಾಕ್ಷಿನ ಬೈತಾ ಇರ್ತಾಳೆ ಮೀನಾ. ನೋಡಿ, ವ್ಯಾಪಾರ ಮಾಡಿ ಚೆನ್ನಾಗಿ ಎಲ್ಲರ್ಕಿನ್ನ ಡೆಕೋರೇಷನ್ ಮಾಡಿ ಅವಾಗ ಹೆಸರು ಬರುತ್ತೆ, ಕೀರ್ತಿನೂ ಬರುತ್ತೆ. ಹಾಗೆ ನನ್ ಮುಂದ್ ಬಂದು ಸವಾಲಾಕಿ ನಿನ್ ಮನೇಲಿರೋ ಅನ್ನೋ ರೀತಿ ಮಾತಾಡೋದಲ್ಲ ಅಂತ. ಆಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ಮೀನಾ, ಹಿರಿಯರು ಹೆಜ್ಜೆ ಇಡ್ಬೇಕಾದಾಗ ಕಿರಿಯರು ಜಾಗ ಬಿಡ್ಬೇಕಾಗಿದ್ದು ಅವ್ರ ಕರ್ತವ್ಯ ಕಣೆ ಅಂತ ಶಾಂತಿ ಹೇಳ್ತಿರುವಾಗ ಮೀನಾ, ಅದು ಅಲ್ಲ ಅತ್ತೆ, ಹಾಗಲ್ಲ, ಸಿಡ್ಲು ಮೋಡನ ಜಾಗ ಬಿಡು ಅಂತ ಕೇಳ್ಕೊಂಡ್ ಬರೋದಿಲ್ಲ ಅತ್ತೆ, ಆಕಾಶನ ಸೀಳ್ಕೊಂಡೇ ಬರೋದು ಅಂತ ಹೇಳ್ತಾಳೆ. ಇವ್ರಿಗೆ ನನ್ ವೇಗ ಭಯ ಹುಟ್ಟಿಸ್ತಿದೆ ಅಂದ್ರೆ ಇವ್ರನ್ನ ಪಕ್ಕಕ್ಕೆ ಸರ್ಕೊಳ್ಳೋಕೆ ಬುದ್ಧಿ ಹೇಳಿ ಅತ್ತೆ ಅಂತ ಶಾಂತಿಗೂ ಹೇಳ್ತಾಳೆ. ಆಗ ವಿಶಾಲಾಕ್ಷಿ, ಇಲ್ಲ ಅಂದ್ರೆ ಏನೇ ಮಾಡ್ತೀಯ, ಏನೇ ಮಾಡ್ಕೊಳಕ್ಕಾಗತ್ತೆ ನಿನ್ ಕೈಯಿಂದ ಅಂತ ಹೇಳಿ ಮೀನಾಗೆ ಪ್ರಶ್ನೆ ಮಾಡ್ತಾಳೆ. ಆಗ ಮೀನಾ, ನಿಮ್ಮುಂದನೆ ಮಾರಾಟ ಮಾಡ್ತೀನಿ, ನಿಮ್ಮುಂದನೆ ವ್ಯಾಪಾರ ಮಾಡ್ತೀನಿ, ನಿಮ್ಮುಂದನೆ ಕಾಲರ್ ಎತ್ಕೊಂಡು ಓಡಾಡ್ತೀನಿ, ನಿಮ್ಮುಂದನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋತೀನಿ ಅಂತ ಹೇಳ್ತಾಳೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡೆ ಕಣೆ ಅಂತ ವಿಶಾಲಾಕ್ಷಿ ಹೇಳಿದಾಗ, ಅದಕ್ಕೆ ಅಲ್ವಾ ನೀವು ಇಲ್ಲಿ ಬಂದು ಸೇರ್ಕೊಂಡಿರೋದು ಅಂತ ವಿಶಾಲಾಕ್ಷಿಗೆ ಬೈತಾಳೆ ಮೀನಾ. ಹುಷಾರತ್ತೆ, ಈಗ ಇದೇ ಎಲ್ಲ ಡ್ಯಾನ್ಸ್ ಕ್ಲಾಸು, ಇದನ್ನ ನಾಳೆ ಒಂದ್ ದಿವಸ ಇದು ನಂದು ಅಂತ ಹೇಳಿದ್ರು ಹೇಳ್ಬಿಡ್ತಾರೆ ಈ ವಿಶಾಲಾಕ್ಷಿ ಅಂತ ಹೇಳಿದಾಗ, ಯಾಕೆ ಬಂದ್ಬಿಡು, ಇದು ನಂದು, ನನ್ನ ಡ್ಯಾನ್ಸ್ ಕ್ಲಾಸು ಅಂತ ಶಾಂತಿ ಹೇಳ್ತಿರ್ತಾಳೆ. ಕೇಳಿಸ್ಕೊಂಡ್ರ ವಿಶಾಲಾಕ್ಷಿ ಅವರೇ, ಈ ಡ್ಯಾನ್ಸ್ ಕ್ಲಾಸ್ ಇದೆಯಲ್ಲ ಅದರಲ್ಲಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ನಾನು. ಅತ್ತೆ, ನಿಮ್ಗೆ ಡಯಟಿಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದೀನಿ, ಟೈಮ್ ಆಗ್ತಿದೆ, ಬಂದು ಊಟ ಮಾಡಿ ಅಂತ ಹೇಳಿ ಊಟದ ಬ್ಯಾಗನ್ನ ಇಡೋಕಂತ ಮೀನಾ ಒಳಗಡೆ ಹೋಗ್ತಾಳೆ. ಈ ಕಡೆ ಶಾಂತಿ ಹಾಗೂ ವಿಶಾಲಾಕ್ಷಿ ಮೀನಾ ಆಡಿರೋ ಮಾತಿನ ಬಗ್ಗೆನೇ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಆಗ ವಿಶಾಲಾಕ್ಷಿ ಶಾಂತಿನ ಓರೆಗಣ್ಣಲ್ಲಿ ಗುರಾಯಿಸ್ತಾ ಇರ್ತಾಳೆ.